ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಮಳೆ ಬರ್ತಾಯಿದೆ, ಸ್ವಲ್ಪ ಹನಿಯಾಗಿ. ಆದರೂ ತುಂಬ ಜೋರೇನಿಲ್ಲ, ಲೈಟಾಗಿ ಅಷ್ಟೇ ಸ್ಪ್ರಿಂಕ್ಲಿಂಗ್ ಥರ ಆಗ್ತಾಯಿದೆ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಬಟನ್ ಒತ್ತಿ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಫ್ರೆಂಡ್ಸ್, ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು. ಅಲ್ಲಿ ಹೋದಾದ್ಮೇಲೆ ನಾವೆಲ್ಲಿ ಹೋಗ್ತೀವಿ ಮತ್ತು ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನೋಡ್ತಾ ಹೋಗಿ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಾರ್ಕ್ ಇದೆ. ಆ ಪಾರ್ಕ್ ಹತ್ರ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಮೈಂಡಿಗೆಲ್ಲ ರಿಲ್ಯಾಕ್ಸ್ ಸಿಗುತ್ತೆ. ಅದರಿಂದ ನಾವು ಅವಾಗವಾಗ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ ಮಕ್ಕಳನ್ನ ಕರ್ಕೊಂಡು. ಮಕ್ಕಳು ಆಟ ಆಡ್ತಿರ್ತಾರೆ, ನಾನು ಕೆಲವೊಂದು ರೀಲ್ಸ್ಗಳನ್ನು ಮಾಡ್ಕೊತಾ ಇರ್ತೀನಿ ನಮ್ಮ ಮನೆಯವ್ರ ಜೊತೆ. ಅದರಿಂದ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಯಾವ ಥರ ಇದೆ ಪಾರ್ಕ್ ಅಂತ ಹೇಳಿ ನಿಮಗೂ ತೋರಿಸ್ತಾ ಹೋಗ್ತೀನಿ. ನೀವು ನೋಡಿದ್ದೀರಾ ಅನಿಸುತ್ತೆ ಕೆಲವೊಂದು ವಿಡಿಯೋಗಳಲ್ಲಿ. ನೋಡಲಿಲ್ಲರೂ ನೋಡಿ, ಹಾಗೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆಯಿತಾ? ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಇಲ್ಲಿ ಸುತ್ತಾಡೋದ್ರಲ್ಲಿ ನಮಗೆ ಟೈಮ್ ಕಳೆದು ಹೋಯ್ತು, 1:30 ಆಗೋಯ್ತು. ಅದರಿಂದ ಊಟ ಮಾಡೋಣ ಅಂತ ಹೇಳಿ ನಾವು ಹೋಟ್ಲ್ ಹತ್ರ ಬಂದಿದ್ದೀವಿ. ಇವತ್ತು ನಾನ್ ವೆಜ್ ತಿನ್ಬೇಕಂತ ಅಂದ್ಕೊಂಡಿದ್ವಿ, ಅದಕ್ಕೆ ಹೋಟ್ಲಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀವಿ. ಏನೆಲ್ಲ ತಿಂತಾಯಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಪಾರ್ಕ್ ಹತ್ರ ಹೋಗಿದ್ವಿ. ಅಲ್ಲಿ ಮಕ್ಕಳೆಲ್ಲ ಆಟ ಆಡಲಿ ಅಂತ ಹೇಳಿ ಹೆಂಗೋ ಊಟ ಮಾಡ್ಕೊಂಡ್ಬಿಟ್ಟಿದ್ವಿ. ಸಂಜೆವರೆಗೂ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಕುತ್ಕೊಂಡಿದ್ವಿ. ಚಾರು ಮತ್ತು ದೀಕ್ಷಿತ್ ಇಬ್ಬರು ಎಷ್ಟು ಬೇಕು ಅಷ್ಟು ಆಟ ಆಡಲಿ, ಸುಸ್ತಾಗೋವರೆಗೂ ಆಟ ಆಡಲಿ ಅಂತ ಹೇಳಿ ಅವರಿಬ್ಬರನ್ನ ಬಿಟ್ಬಿಟ್ಟಿದ್ವಿ. ಅವರು ತುಂಬ ಸಲ ಆಟ ಆಡಿದರು, ನಾವು ಸುಮ್ಮನೆ ಸೈಡಲ್ಲಿ ಕುತ್ಕೊಂಡಿದ್ವಿ. ಹಾಗೆ ಕೆಲವೊಂದು ರೀಲ್ಸ್ಗಳನ್ನು ಮಾಡಿಕೊಂಡೆ ನಾನು ಕೂಡ. Turun besan. लटका लटका माले सोनो आड़े चाल हो तो ओड़ी ओड़ी देखे निकाल से पत्ते हारो
ऑन करो। ಮನೆಯಲ್ಲೇ ಎಷ್ಟೊಂದು ರೀಲ್ಸ್ ಮಾಡ್ತಾ ಇರ್ತೀನಲ್ವ, ಅದಕ್ಕೆ ಹೊರಗಡೆ ಯಾವುದಾದ್ರೂ ರೀಲ್ಸ್ಗಳು ಮಾಡೋಣ ಅಂತ ಹೇಳಿ ಹೊರಗಡೆ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ರೀಲ್ಸ್ಗಳನ್ನು ಮಾಡ್ತಾಯಿದ್ದೀವಿ. ಜಾಸ್ತಿ ಏನು ಮಾಡಲಿಲ್ಲ, ಅವ್ರಿಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳಿ. ಯಾಕಂತ ಅಂದರೆ ನಾನು ನೆಮ್ಮದಿಗೋಸ್ಕರ ಹೋಗಿರ್ತೀನಿ ಹೊರಗಡೆ ಎಲ್ಲ, ನೀನು ಬರೀ ರೀಲ್ಸ್ ಮಾಡೋಣ ವಿಡಿಯೋ ಮಾಡೋಣ ಅಂತ ಹೇಳಿ ನನಗೆ ಕಾಡಿಸ್ತೀಯ ಅಂತ ಅಂದ್ಕೊಂಡು ಅವ್ರು ಹಾಗೇನು ಅಂದ್ಕೊಡಲ್ಲ, ಬಟ್ ಅಂದ್ಕೊತಾರೆ ಅಂದ್ಕೊಂಡು ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಫ್ರೆಂಡ್ಸ್, ಇವತ್ತು ಸಂಡೇ ಲಾಗ್ ಹೇಗಿತ್ತು ಅಂತ ನೋಡಿದ್ರಲ್ವ? ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಪ್ಲೀಸ್. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ನೀವು ಒಂದು ಲೈಕ್ ಮಾಡೋದ್ರಿಂದ ನಾನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಹಾಕಬೇಕು, ಹಾಗೆ ಒಳ್ಳೆ ಕಂಟೆಂಟ್ಗಳನ್ನು ಕೊಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತೀನಿ. ನಾನು ಏನು ಕಂಟೆಂಟ್ ಕೊಡ್ತೀನಿ ಅದನ್ನು ಸ್ವಲ್ಪ ಲೈಕ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ. ಹಾಂ, ಏನು ಫೋಟೋ ನಂಗೆ ಹೆಂಗೆ ಗೊತ್ತದು? ಚೆನ್ನಾಗಿಲ್ಲೇನು? ಎಲ್ಲಿ ತಗ್ತಿದ್ದೋ ಯಾರು ಗೊತ್ತು, ನಮ್ಗೆ ಗೊತ್ತಾ? ಅಯ್ಯೋ, ಪಾರ್ಕಲ್ಲಿ ಹೋಗಿದ್ವಿ. ಹ್ಞೂ, ಹೆಂಗೈತೆ? ಚೆನ್ನಾಗೈತಾ? ಹ್ಞೂ, ಒಂದು ಸ್ವಲ್ಪ ವರ್ಣನೆ ಮಾಡು. ದೀಕ್ಷಿತ್ ಚಾರು ಏನು ಮಾಡ್ತಾರೆ ನೋಡು. ಮಾಡ್ತಾನೆ ಬಿಡವ, ಹಾಂ, ಮಾಡ್ತಾವನ್ ಬಿಡಮ್ಮ, ಚೆನ್ನಾಗೇನು ದೀಕ್ಷಿತು. ಹ್ಞೂ, ಹ್ಞೂ, ಅಲ್ಲೂ ಜಗಳ ಆಡ್ತಾರೆ ನೋಡು. ನೋಡಲ್ಲಿ ಯಾವ ಪಾರ್ಕ್ ಅದು? ಅಲ್ಲಿ ಹೋಗಿದ್ವಿ, ಭಾರತಿ ಸಿಟಿ ಹತ್ರ. ಚೆನ್ನಾಗೈತಾ? ನೋಡಿದ್ಯಾ ನೀನು? ಎಲ್ಲಿರೋದು ಇದು? ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲಪ್ಪ, ಎಲ್ಲೈತ ಯಾರು ಗೊತ್ತು? ಇಲ್ಲೇ ಹತ್ರ ಭಾರತಿ ಸಿಟಿ. ಏನೋ ನಾನು ನೋಡಿಲ್ಲ, ನಾನು ಆ ಕಡೆ ಏನು ಕೂತು. ನೀ ಹೇಳ್ಬೇಕು ತಾನೇ ಅಂಕಲ್ಗೆ ಕರ್ಕೊಂಡು ಹೋಗು ಅಂತ. ಹಾಂ, ಅಂಕಲ್ಗೆ ಅದೇ ಕೆಲಸ, ಪಾರ್ಕಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದೇ ಕೆಲಸ. ಮನಃಶಾಂತಿ ನೆಮ್ಮದಿ ಅಂತ ಬೇಕಲ್ಲ ನಿನಗೂ ಒಂದು ಸ್ವಲ್ಪ. ಹ್ಞೂ, ಮನೆಗೆ ಸಾಕಾಗತ್ತೆ ನೆಮ್ಮದಿ. ಬೆಳಗ್ಗಿಂದ ಪಾರ್ಕ್ ಹೋದ್ರೇ ನೆಮ್ಮದಿ ಬರ್ತೈತಾ? ಹಾಂ, ಗಿಡ ಮರ